ಹಿರಿಯ ವಕೀಲರಾದಂತಹ ಶ್ಯಾಮ್ ಸುಂದರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಒಂದು ಕಡೆ ಸುಪ್ರೀಂ ಕೋರ್ಟ್ ಈ ಬಿರ್ಲಾ ಡೈರಿ ವಿಚಾರದಲ್ಲಿ ಅಂದ್ರೆ ಸಹರಾ ಬಿರ್ಲಾ ಡೈರಿ ಬಗ್ಗೆ ಏನು ಹೇಳುತ್ತೆ, ಅಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದೆಲ್ಲ ಎಕ್ಸೆಲ್ ಶೀಟ್ ನಲ್ಲಿ ಎಂಟ್ರಿ ಆಗಿದೆ. ರೆಗ್ಯುಲರ್ ಅಕೌಂಟ್ ಪುಸ್ತಕದಲ್ಲಿ ಇಲ್ಲದ ಅಂಶಗಳನ್ನು ನಾವು ದಾಖಲೆಗಳು ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಇದಕ್ಕೆ ನಾವು ಸಿಬಿಐ ತನಿಖೆಗೆ ಕೊಡೋದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದೆ. ಅದೇ ಗೋವಿಂದ ರಾಜು ಅವರ ಬಳಿ ಸಿಕ್ಕಿರ್ತಕ್ಕಂಥ ಡೈರಿನಲ್ಲಿ ಎಂಟ್ರಿ ಆಗಿರೋದೆಲ್ಲ ಹಸ್ತಾಕ್ಷರದಲ್ಲಿ ಎಂಟ್ರಿ ಆಗಿದೆ, ಹಾಗಾಗಿ ಇದನ್ನ ನಾವು ಸಾಕ್ಷಿ ಅಂತ ಪರಿಗಣಿಸಬಹುದು, ತನಿಖೆ ನಡೆಸಬಹುದು ಅನ್ನೋದು ಬಿಜೆಪಿಯ ವಾದ. ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಸರ್? ಈಗ ನಾನು ಸಹ ಮುಖಾಂತರ ಏನು ಸ್ಕ್ರಿಬಲ್ಡ್ ಮೆಟೀರಿಯಲ್ ಏನಿದೆಯೋ ಅದನ್ನ ನೋಡಿದೆ. ನನ್ನ ಪ್ರಕಾರ ಕೋರ್ಟ್ ಆಫ್ ಲಾ ನಲ್ಲಿ ದಿಸ್ ಹ್ಯಾಸ್ ಝೀರೋ ಎವಿಡೆನ್ಷಿಯರಿ ವ್ಯಾಲ್ಯೂ. ಅಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಅಥೆಂಟಿಸಿಟಿ ಕೊಡ್ಲಿಕ್ಕೆ ಆಗಲ್ಲ. ಯಾವುದಕ್ಕೆ ಸರ್? ಈ ಇವರು ಟಿವಿನಲ್ಲಿ ಗೋವಿಂದ ರಾಜುರವರು ಬರೆದಿದ್ದಾರೆ ಅಂತ ಹೇಳ್ತಕ್ಕಂಥ ಇವೇನಿದೆ, ಅದು ಕೇವಲ ಒಂದು ಲೀಡಿಂಗ್ ಮೆಟೀರಿಯಲ್ ಆಗಿ ಅದನ್ನ ಯೂಸ್ ಮಾಡ್ಕೋಬಹುದು ಅಷ್ಟೇ. ಅಂದ್ರೆ ಈಗ ಏನಾದ್ರೂ ಈ ತರ ತನಿಖೆಗಳ ಸಂದರ್ಭದಲ್ಲಿ ಈ ರೀತಿಯ ಹಿಂಟಿಂಗ್ ಮೆಟೀರಿಯಲ್ಸ್ ಅಂತೀವಿ ನಾವು ಇದನ್ನ, ದಟ್ ಇಟ್ ಸೆಲ್ಫ್ ಕೆನಾಟ್ ಬಿ ಎ ಇನ್ಕ್ರಿಮಿನೇಟಿಂಗ್ ಮೆಟೀರಿಯಲ್. ಅಂದ್ರೆ ಅದಷ್ಟಕ್ಕದೇ ಯಾವುದೇ ಒಂದು ಆಪಾದನೀಯವಾದಂತಹ ಒಂದು ವಸ್ತು ಆಗಲ್ಲ. ಅದು ಕೇವಲ ಲೀಡಿಂಗ್ ಮೆಟೀರಿಯಲ್ ಆಗ್ಬೋದು. ಅಂದ್ರೆ ಅದಷ್ಟಕ್ಕದೇ ಏನಾದ್ರೂ ಆಪಾದನೀಯ ವಸ್ತು ಆಗ್ಬೇಕು ಅಂತಿದ್ರೆ ಅದಕ್ಕೆ ಇರ್ಬೇಕಾಗಿರೋಂತ ಕ್ವಾಲಿಟೀಸ್ ಬೇರೆ ತರದವಿರುತ್ತೆ. ಏನಪ್ಪಾ ಅಂದ್ರೆ ಏನಾದ್ರೂ ಒಂದು ಸಿಗ್ನೇಚರ್ ಮಾಡಿರ್ತಕ್ಕಂತಹ ಒಂದು ಅಥೆಂಟಿಕ್ ದಾಖಲೆ, ಅಥವಾ ಒಂದು ರಸೀದಿ ಆಗ್ಬೋದು, ಅಥವಾ ಇಸ್ಕೊಂಡಿದೀವಿ ಅಂತ ಬರ್ಕೊಟ್ಟಿರ್ತಕ್ಕಂತಹ ಹಸ್ತಾಕ್ಷರದ ನಮೂದಿರ್ತಕ್ಕಂತಹ ಒಂದು ಅಕ್ನಾಲೆಜ್ಮೆಂಟ್ ತರದ್ದಾಗ್ಬೋದು, ಅಥವಾ ಇಂಥವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಅಂತವ್ರು ಅವರ ಹಸ್ತಾಕ್ಷರದಲ್ಲಿ ಬರೆದು ಕೊಟ್ಟಿರ್ತಕ್ಕಂತಹ ಯಾವ್ದಾದ್ರೂ ಒಂದು ರಸೀದಿ ತರಹದ ಪ್ರೂಫ್ ಆಗ್ಬೋದು. ಇವುಗಳಿಗೆ ತನ್ನದೇ ಆದಂತಹ ಆಪಾದನೀಯವಾದಂತಹ ಗುಣಗಳಿರ್ತವೆ. ಅದನ್ನ ಆಪಾದನೆ ಮಾಡ್ಲಿಕ್ಕೆ ಸಾಕಾಗುವಷ್ಟು ಅಂತಕ್ಕಂಥ ಮೆಟೀರಿಯಲ್ ತರ ಯೂಸ್ ಮಾಡ್ಕೋಬಹುದು. ಆದ್ರೆ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ನಲ್ಲಿ ಏನೋ ಒಂದು ಬರ್ಕೊಂಡಷ್ಟು ಮಾತ್ರಕ್ಕೆ ಅದೇ ಆಪಾದನೀಯವಾದಂತ ಮೆಟೀರಿಯಲ್ ಆಗಲ್ಲ. ಅದನ್ನ ತನಿಖಾ ಸಹಕಾರಿಯಾದಂತ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೋಬಹುದು. ಈ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಯಾಕೆ ಎಕ್ಸೆಲ್ ಶೀಟ್ ನ ಪರಿಗಣಿಸಲ್ಲ ಅಂತ ಹೇಳ್ತು ಅಂದ್ರೆ, ನೋಡಿ, ಬುಕ್ಸ್ ಆಫ್ ಅಕೌಂಟ್ಸ್ ಅಂತಕ್ಕಂಥದ್ದು ಟ್ಯಾಕ್ಸಿಂಗ್ ಲಾಸ್ ಕೆಳಗಡೆ ಅಥವಾ ಬೇರೆ ಕಾನೂನುಗಳ ಕೆಳಗಡೆ ಅದೊಂದು ಲೀಗಲ್ ಡಾಕ್ಯುಮೆಂಟ್. ಅಂದ್ರೆ ನಾನು ನನ್ನ ಲೆಕ್ಕಪತ್ರಗಳನ್ನ ಏನೇ ಲೆಕ್ಕಪತ್ರದ ಪುಸ್ತಕಗಳಿದ್ರು ಸಹ ಅದನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಮಾಡಿರ್ತೀವಿ, ಡಿಸ್ಕ್ಲೋಸ್ ಮಾಡಿರ್ತೀವಿ. ಆ ರೀತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಡಿಸ್ಕ್ಲೋಸ್ ಮಾಡಿದಂತಹ ಬುಕ್ಸ್ ಆಫ್ ಅಕೌಂಟ್ಸ್ ನಲ್ಲಿ ಏನಾದ್ರೂ ಈ ರೀತಿಯ ಎಂಟ್ರಿಗಳಿದ್ದಾಗ, ಮಿಸ್ಲೇನಿಯಸ್ ಎಂಟ್ರೀಸ್ ಕೆಳಗಡೆ ಆಕ್ಷೇಪಣಾರ್ಹವಾದಂತ ಎಂಟ್ರಿಗಳಿದ್ದಾಗ ಅದು ಈ ಅಬ್ಜೆಕ್ಷನಬಲ್ ಮೆಟೀರಿಯಲ್ ಆಗ ಅಗತ್ಯ ವಿನಃ ಈ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲದೆ ಇರ್ತಕ್ಕಂಥದ್ದು ಬೇರೆ ದಾಖಲೆಗಳು ಈ ರೀತಿ ಬರೀ ಯಾವ್ದೋ ಒಂದು ಎಕ್ಸೆಲ್ ಶೀಟ್ ನಲ್ಲಿ ಎಂಟ್ರಿ ಮಾಡ್ತಕ್ಕಂಥದ್ದು, ಯಾವ್ದೋ ಒಂದು ಡೈರಿ ಪೇಜ್ ನಲ್ಲಿ ಏನೋ ಬರ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲವೂ ಸಹ ಯಾವುದೇ ವಿಧವಾದ ಆಪಾದನೀಯ ಗುಣಮಟ್ಟದ ವಸ್ತು ವಿಷಯಗಳು ಆಗಿರೋದಿಲ್ಲ. ಸಮಸ್ಯೆ ಏನಪ್ಪಾ ಅಂದ್ರೆ ಉಮಾ ಖುರಾನ ಕೇಸ್ ನಲ್ಲಾಗ್ಬೋದು ಅಥವಾ ಆರ್ ಕೆ ಆನಂದ್ ಕೇಸ್ ನಲ್ಲಾಗ್ಬೋದು, ಬಹಳಷ್ಟು ಕೇಸ್ಗಳಲ್ಲಿ ಮಾನ್ಯ ನ್ಯಾಯಾಲಯ ಈ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮುಖಾಂತರ ಕಲೆಕ್ಟ್ ಮಾಡುವಂತ ಮೆಟೀರಿಯಲ್ಗಳು ಇವುಗಳಿಗೆಲ್ಲ ಯಾವ ರೀತಿಯ ಅಥೆಂಟಿಸಿಟಿ ಇರಬೇಕು ಅಂತಕ್ಕಂಥದ್ನ ಹೇಳಿದೆ. ಅಂದ್ರೆ ಈ ಒಂದು ದಾಖಲೆ ಈ ಮಾಧ್ಯಮದವರ ಕೈಗೆ, ಯಾವ್ದೋ ನ್ಯಾಷನಲ್ ಮೀಡಿಯಾದವರ ಕೈಗೆ ಯಾವ ಮೂಲದಿಂದ ಸಿಕ್ತು ಅಂತಕ್ಕಂಥದ್ದು ಸಹ ಬಹಳ ಡಿಫರೆಂಟ್ ಇಶ್ಯೂ ಅಲ್ವಾ ಸರ್ ಅದು? ಅಲ್ಲಲ್ಲ, ಒಂದ್ ನಿಮಿಷ ಅದು ಹೇಳ್ಬಿಡ್ತೀನಿ. ಏನಾದ್ರೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈ ಬುಕ್ಸ್ ನ ಸೀಸ್ ಮಾಡಕ್ ಮುಂಚೆನೆ ಈ ಮೆಟೀರಿಯಲ್ ಸಿಕ್ಕಿ ನಮ್ಮ ಹತ್ರ ಅದರದ್ದು ಕಾಪಿ ಇದೆ ಅಂದ್ರೆ ಅಫ್ಕೋರ್ಸ್ ಅದು ಒಂದು ಸಮರ್ಥನೀಯವಾದಂತ ದಾಖಲೆ ಆಗುತ್ತೆ. ಇಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದು ಹೋಗಾದ್ಮೇಲೆ ಬಂದಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಸಹ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಇವೆಲ್ಲವೂ ಸಹ ಇನ್ವೆಸ್ಟಿಗೇಷನ್ ಮೆಟೀರಿಯಲ್ಸ್ ಕಾನ್ಫಿಡೆನ್ಶಿಯಲ್ ಡಾಕ್ಯುಮೆಂಟ್ಸ್. ಅಂದ್ರೆ ಕೇವಲ ತನಿಖಾ ಸಂಸ್ಥೆಯ ಹತ್ತಿರ ಇರಬೇಕಾದಂತ ಡಾಕ್ಯುಮೆಂಟ್ಸ್. ಅದು ಏನಾದ್ರೂ ಹೊರಗಡೆ ಬರ್ಬೇಕು ಅಂದ್ರೆ ಐದರ್ ಇಟ್ ಶುಡ್ ಕಮ್ ಬೈ ವೇ ಆಫ್ ಅನ್ ಸರ್ಟಿಫೈಡ್ ಕಾಪಿ, ಅಥವಾ ಕೋರ್ಟ್ ಕಾಲ್ ಮಾಡಬಹುದು, ಈ ತರದ ಡಾಕ್ಯುಮೆಂಟ್ಸ್ ನೀವು ಸೀಸ್ ಮಾಡಿದ್ರಲ್ಲ, ನಿಮ್ಮ ಹತ್ರ ಇದೆ, ತಗೊಂಬನ್ನಿ ಅಂತ. ಹಾಗಾಗಿ ಇವೆರಡೂ ಆಗದೆ ಇರತಕ್ಕಂತ ಸಂದರ್ಭಗಳಲ್ಲಿ ನಮ್ಮ ಕೈಗೆ ಇದು ಸಿಕ್ಕಿದೆ ಅಂದ್ರೆ ಬೇರೆ ಮೂಲಗಳಿಂದ ಸಿಕ್ಕಿರ್ಬೋದು, ನಾನು ಅದನ್ನ ಅಲ್ಲಗೆಳೆಯೋದಿಲ್ಲ. ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅಂತಕ್ಕಂಥದ್ದು ಬಹಳ ಬಹಳವಾಗಿ ಹಬ್ಬಿದೆ. ಹಾಗಾಗಿ ಈ ಒಂದು ಪತ್ರಕರ್ತರ ಒಂದು ಅಥವಾ ರಿಪೋರ್ಟರ್ಸ್ ನ ಒಂದು ಬಹಳ ಡಿಸ್ಕ್ರೀಟ್ ಇದರಿಂದಾಗಿ ಎಫರ್ಟ್ಸ್ ಇಂದಾಗಿ ಕೆಲವು ಮೆಟೀರಿಯಲ್ಸ್ ಸಿಕ್ಬಹುದು ನನ್ನ ಕೈಗೆ. ಆದ್ರೆ ಅದನ್ನ
ಈ ಅಲಿಗೇಷನ್ ಮಾಡ್ಲಿಕ್ಕೆ ಉಪಯೋಗಿಸ್ಕೋಬಹುದೇ ವಿನಃ ಸಮರ್ಥನೀಯವಾದಂತ ದಾಖಲೆಗಳಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಸರ್ 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 ಇವಾಗ ಒಂದು ವೇಳೆ IT ಡಿಪಾರ್ಟ್ಮೆಂಟ್ಗೆ ಯಾವುದೇ ವಿಚಾರವಾಗಿ ತನಿಖೆ ನಡೆಸೋದಕ್ಕೆ ಬರೋದಿಲ್ಲ, ಅವರೇನಿದ್ರು CBI ಅವರಿಗೆ ರೆಫರ್ ಮಾಡ್ಬೋದು. ಈಗ ಒಂದು ವೇಳೆ ಏನಾದರೂ ಈ ಡೈರಿನಲ್ಲಿ ಇರ್ತಕ್ಕಂಥ ಅಂಶಗಳು ಫಾರೆನ್ಸಿಕ್ ಕಳಿಸಿ ಆ ಹ್ಯಾಂಡ್ ರೈಟಿಂಗ್ ಅವ್ರದ್ದು ಚೆಕ್ ಮಾಡಿಸಿ ಇದನ್ನ ಏನಾದರೂ IT ಅವರು ಬೇಕಾದ್ರೆ ಡೈರೆಕ್ಷನ್ಸ್ ಕೊಡ್ಬೋದಾ CBI ಅವ್ರಿಗೆ? ಈಗ ಅದರಿಂದ ಏನು, ಈಗ IT ಅವರು ಒಂದು ಡೈರೆಕ್ಷನ್ಸ್ ಕೊಟ್ಟರು, ಒಂದು ಹೈಪಾಥೆಟಿಕಲ್ ಸಿಚುವೇಶನ್ ಊಹಿಸ್ಕೊಂಡ್ಬಿಡೋಣ. IT ಅವ್ರು ಕೊಟ್ರು ಅಂತ ಇಟ್ಕೊಳ್ಳೋಣ. ಓಕೆ, IT ಅವರು ನಾಳೆ CBI-ನವ್ರಿಗೋ ED-ನವ್ರಿಗೋ ಇನ್ನೊಂದು ತನಿಖಾ ಸಂಸ್ಥೆಗೋ ಈ ರೀತಿ ನಮ್ಗೊಂದು ಎಂಟ್ರಿ ಸಿಕ್ಕಿದೆ, ಇದರಲ್ಲಿ ಇಷ್ಟು ಹಣ ಕೊಟ್ಟಿದ್ದಾರೆ ಅಂತ ಹೇಳಿದೆ, ಇದನ್ನ ಯಾರು ಬರ್ದಿದ್ದಾರೆ, ಇದರ ಅಥೆಂಟಿಸಿಟಿ ಏನು ಅಂತ ಚೆಕ್ ಮಾಡಿ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳೋಣ. ಅವ್ರೇನ್ ಮಾಡ್ತಾರೆ, ಅದನ್ನ ಕೇಸ್ ಆಗಿ ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಮಾಡಿದಾಗ ಯಾರ ಹ್ಯಾಂಡ್ ರೈಟಿಂಗ್ ನಲ್ಲಿ ಇದೆ ಅಂತಕ್ಕಂಥದ್ದು ಫಸ್ಟ್ ಚೆಕ್ ಮಾಡ್ತಾರೆ. ಇಂಥವ್ರ ಹ್ಯಾಂಡ್ ರೈಟಿಂಗ್ ನಲ್ಲಿ ಇದೆ ಅಂತ ಚೆಕ್ ಮಾಡಾದ್ಮೇಲೆ ಆ ಮನುಷ್ಯನ್ ಕೇಳ್ತಾರೆ, ಇದನ್ ಯಾಕಪ್ಪ ಬರ್ದೆ ಅಂತ, ಇದನ್ ಯಾಕಪ್ಪ ಬರ್ದೆ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳೋಣ. ಅವನೇ ಇನ್ಫಾರ್ಮೇಶನ್ ಕೊಡ್ಬೇಕೇ ವಿನಃ, ಓಕೆ, ಅವನೇನಾದ್ರೂ ಇಲ್ಲ ನಾನು ಸುಮ್ಮನೆ ಗೀಚಿದೆ ಅಂತಂದ್ರೆ ನೀವೇನ್ ಮಾಡ್ಕೊಳಕ್ಕಾಗತ್ತೆ? ಅದಕ್ ಮೇಲೆ ರೈಟ್ ಟು ಸೈಲೆನ್ಸ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಅಂದ್ರೆ ನಿಶಬ್ದವಾಗಿರ್ತಕ್ಕಂಥದ್ದು, ಏನು ಹೇಳಿಕೆ ಕೊಡದೆ ಇರ್ತಕ್ಕಂಥದ್ದು ಸಂವಿಧಾನದ ಕೆಳಗಡೆ ಇರ್ತಕ್ಕಂಥ ಒಬ್ಬ ಸಿಟಿಜನ್ಗೆ ಇರ್ತಕ್ಕಂಥ ಅಧಿಕಾರ. ನಾಳೆ ಇಂಥ ಮನುಷ್ಯನೇ ಅದನ್ನ ಬರ್ದಿದ್ದಾನೆ ಅಂತ ಗೊತ್ತಾಯ್ತು ಅಂತಾನು ಇಟ್ಕೊಳ್ಳೋಣ. ಸರ್, ಇವಾಗ ಅವ್ರು ಏನಾದ್ರೂ ರೀಸನ್ಸ್ ಕೊಟ್ಕೊಳ್ಳಿ, ಈಗ ಗೋವಿಂದರಾಜು ಅವರು ಮೌನವಾಗೇ ಇರ್ತಾರೆ ಅಂತ ಇಟ್ಕೊಳ್ಳೋಣ, ವಾಟ್ ಎವರ್. ಬಟ್ ನನ್ನ ಪ್ರಶ್ನೆ, ಡೈರೆಕ್ಷನ್ಸ್ ಕೊಡ್ಬೋದಾ IT ಅವರು ಡೈರೆಕ್ಷನ್ಸ್ ಕೊಡ್ಬೋದಾ CBIಗೆ ಎನ್ಕ್ವೈರಿ ಮಾಡಿ ಅಂತ? ಡೈರೆಕ್ಷನ್ಸ್ ಅಲ್ಲ, ರಿಕ್ವೆಸ್ಟ್ ಮಾಡ್ಬೋದು. ಬಹಳಷ್ಟು ಕೇಸ್ಗಳಲ್ಲಿ ಇವಾಗ ಮೊನ್ನೆ ಜಯಚಂದ್ರರವರ ಪ್ರಕರಣ ಆಗ್ಬೋದು, ಅವು ಕರೆನ್ಸಿ ಸಿಕ್ಕಿದಾಗ ED-ನವ್ರಿಗೆ ಹೇಳಿದ್ದಾರೆ ನಮ್ಮ ಜ್ಯೂರಿಸ್ಡಿಕ್ಷನ್ ಬರಲ್ಲ, ನೀವು ತನಿಖೆ ಮಾಡ್ಬೋದು ಮಾಡಿ ಅಂತ. ಆಮೇಲೆ CBI-ನವ್ರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಮಾಡಿದ್ದಾರೆ. ಹಾಗಾಗಿ ಒಂದು ಇಲಾಖೆ ತನಗೆ ಸಂಬಂಧಪಟ್ಟಂತಹ ತನಿಖಾ ವಿಚಾರಗಳನ್ನ ಇನ್ನೊಂದು ಇಲಾಖೆಗೆ ಲೆಟರ್ ಬರೆದು ಹೇಳ್ಬೋದು. ಆದ್ರೆ ಸುಪ್ರೀಂ ಕೋರ್ಟ್ ಕೊಟ್ರೆ ಮಾತ್ರ ಅದು ಡೈರೆಕ್ಷನ್ಸ್ ಆಗುತ್ತೆ. ಹೌದು, ಸುಪ್ರೀಂ ಕೋರ್ಟ್, ಮಾನ್ಯ ನ್ಯಾಯಾಲಯಗಳು ಅಥವಾ ರಾಜ್ಯ ಸರ್ಕಾರ ಕೊಟ್ರೆ ಡೈರೆಕ್ಷನ್ಸ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಗೋವಿಂದರಾಜು ಅವರ ಡೈರಿನಲ್ಲಿ ಏನಿದೆ, ಅವರು ಬರೆದಿರುವ ಇನಿಷಿಯಲ್ಗಳು ಯಾರು, ಆ ಇನಿಷಿಯಲ್ಗಳು ಅವರೇನಾ ಗೊತ್ತಿಲ್ಲ. ಈ ವಿವರಗಳನ್ನು ನಿಮಗೆ ಕೊಡುವುದಕ್ಕೆ ಮೊದಲು ಈಗೊಂದು ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. 2016ರಿಂದ ಏನೇನಾಗೋಗಿದೆ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಈ ಸುದ್ದಿಯ ಮುಂದುವರಿದ ಭಾಗ ಇದು. ರಾಷ್ಟ್ರೀಯ ಸುದ್ದಿವಾಹಿನಿಯಿಂದ KPCCಯಿಂದ ಹೈಕಮಾಂಡ್ಗೆ ನೀಡಿರುವ ಕಪ್ಪ ಕಾಣಿಕೆಯ ಡೈರಿ ಡೀಟೈಲ್ಸ್ ಈ ಕಪ್ಪದ ಡೈರಿನಲ್ಲಿ ಸ್ಫೋಟಗೊಂಡಿದೆ. ಸ್ಯಾಂಡಲ್ವುಡ್ನ ಚೆಲುವಿನ ಚಿತ್ತಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಉದ್ಯಮಿ ಜಗದೀಶ್ ಜೊತೆ ಅಮೂಲ್ಯ ಸಪ್ತಪದಿ ತುಳಿಯಲಿದ್ದಾರೆ. ಶಿಲ್ಪಾ ಗಣೇಶ್ ಮನೆಯಲ್ಲಿ ಶ್ರಾವಣಿ ಮದುವೆ ಮಾತುಕತೆ ನಡೆದಿದ್ದು ಮುಂದಿನ ತಿಂಗಳು 6ರಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ. ಜಗದೀಶ್ ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ರಾಮಚಂದ್ರೇಗೌಡರ ಮಗ. ಲಂಡನ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಈಗ ಬಿಲ್ಡರ್ಸ್ ಅಂಡ್ ಡೆವಲಪರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.